ನಮಸ್ಕಾರ, ಎಲ್ಲರಿಗೂ ಯಶಸ್ವಿ ಕನ್ನಡ ವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೆಲ್ಕಮ್ ಎವ್ರಿವನ್ ಟು ಯಶಸ್ವಿ ಕನ್ನಡ ವಾಣಿ ಯೂಟ್ಯೂಬ್ ಚಾನಲ್. ಇವತ್ತು ನಾವೇನು ಮಾಡ್ತಾ ಇದ್ದೀವಿ, ಇವತ್ತು ನಾವು ಪಾರ್ಟ್ 2 ಆಫ್ ಜೇನು ಕುರುಬರ ತಾಯಿಯು ಕಾಡು ಆನೆಯ ಮಗನು. ಸೊ 9th ಸ್ಟ್ಯಾಂಡರ್ಡ್ 3 ಕನ್ನಡ ಟೆಕ್ಸ್ಟ್ ಬುಕ್ನ ಈ ಲೆಸನ್ನ ಸೆಕೆಂಡ್ ಪಾರ್ಟ್ ಮಾಡ್ತಿದ್ದೀವಿ. ವಿ ಆರ್ ಗೋಯಿಂಗ್ ಟು ಡೂ ಅ ಸೆಕೆಂಡ್ ಪಾರ್ಟ್ ಆಫ್ ದಿಸ್. ಇಫ್ ಯು ಹ್ಯಾವ್ ನಾಟ್ ಯೆಟ್ ವಾಚ್ ದ ಫಸ್ಟ್ ಪಾರ್ಟ್, ಪ್ಲೀಸ್ ಗೋ ಚೆಕ್ ಔಟ್ ದ ಲಿಂಕ್. ಸೊ ವಾಚ್ ದ ಫಸ್ಟ್ ಪಾರ್ಟ್, ದೆನ್ ಯು ಕಮ್ ಟು ದ ಸೆಕೆಂಡ್ ಪಾರ್ಟ್. So we'll start with the second part. So follow the lesson. Please take out your textbook, pencil, eraser, and bury your phone and sit in a quiet place. So we are starting from the page number 19. So we'll start. ಗೀತಾ, ನಿನ್ನ ಯಜಮಾನ ಗಂಡಸು ಎಲ್ಲಿ? ಯಜಮಾನ ಗಂಡಸು ಅಂದರೆ ಹಸ್ಬೆಂಡ್. ಸೊ ದ ಪರ್ಸನ್ ಇಸ್ ಆಸ್ಕಿಂಗ್, ಗೀತಾ, ವೆರ್ ಇಸ್ ಯುವರ್ ಹಸ್ಬೆಂಡ್? ನಿಜವಾದ ನಿನ್ನ ಇಬ್ಬರು ಗಂಡು ಮಕ್ಕಳಲ್ಲಿ, ದ ರಿಯಲ್ your son. So this is the elephant baby. So where are your son? Your two sons. So ಇಬ್ಬರು ಗಂಡು ಮಕ್ಕಳು, two son. Where are your son ಅಂತ ಮಾತು ಬದಲಿಸಿದ್ರು ನೋಡುತ್ತೇನೆ. So I try to change the topic. Who? The person who is talking to Geeta. ಗಂಡ ಸೌದೆ ತರಲು ಕಾಡಿಗೆ ಹೋದ ಅನ್ನುತ್ತಾಳೆ. She'll tell ಗಂಡ, he has went to the forest. He has gone to the forest, ಕಾಡು, to get the ಸೌದೆ. ಸೌದೆ ಅಂದರೆ wood ತರಕ್ಕೆ, ಫೈರ್ ವುಡ್ ತರಕ್ಕೆ he has gone there. ಗಂಡು ಮಕ್ಕಳು ಇಬ್ಬರು, ಬೋತ್ ಆಫ್ ದ ಸನ್, ಸರ್ಕಾರಿ ಹಾಸ್ಟೆಲ್ನಲ್ಲಿ ಓದುತ್ತಿರುವವರು. ದೇ ಆರ್ ಲರ್ನಿಂಗ್ ಇನ್ ದ ಗವರ್ಮೆಂಟ್ ಹಾಸ್ಟೆಲ್. ಈಗ ರಜೆಯಲ್ಲಿ ಇನ್ ದಿಸ್ ಹಾಲಿಡೇ ಹಾಡಿಗೆ ಬಂದಿದ್ದಾರೆ. ಹಾಡಿಗೆ ಅಂದರೆ ಟು ಹೋಮ್, ದೇ ಹ್ಯಾವ್ ಕಮ್ ಟು ಹೋಮ್. ಒಬ್ಬ ಕಾಡಿನೊಳಗೆ ಕೆರೆಯಲ್ಲಿ ಮೀಯಲು ಹೋಗಿದ್ದಾನೆ. ಒನ್ ಪರ್ಸನ್, ಹಿ ಹ್ಯಾಸ್ ಗಾನ್ ಟು ದ ಫಾರೆಸ್ಟ್ ಟು ಮೀಯಲು. ಮೀಯಲು ಅಂದರೆ ಟು ಸ್ವಿಮ್, ಈಜಲು, ಮೀಯಲು. ಇನ್ನೊಬ್ಬಾತ ಮೊಬೈಲಿನ ಬ್ಯಾಟರಿ ಚಾರ್ಜ್ ಮಾಡಿಸಿಕೊಂಡು ಬರಲು. ಸೊ ದ ಅದರ್ ಪರ್ಸನ್ ಹ್ಯಾಸ್ ವೆಂಟ್ ಟು ಚಾರ್ಜ್ ದ ಬ್ಯಾಟರಿ, ಬಟ್ ವೇರ್ ಹಿ ಹ್ಯಾಸ್ ವೆಂಟ್? ಕರೆಂಟ್ ಇರುವ ಸಾಹುಕಾರರೊಬ್ಬರ ಅಂಗಡಿಗೆ ಹೋಗಿದ್ದಾನೆ. ದೆರ್ ಇಸ್ ಅ ಒನ್ ಪರ್ಸನ್, ಸಾಹುಕಾರ ಅಂದರೆ ಅ ರಿಚ್ ಪರ್ಸನ್. ಸೊ ದೆರ್ ಇಸ್ ಅ ಒನ್ ರಿಚ್ ಪರ್ಸನ್ ಶಾಪ್ ಇಸ್ ದೇರ್. ಓನ್ಲಿ ಇನ್ ಹಿಸ್ ಶಾಪ್ ದ ಕರೆಂಟ್ ಇಸ್ ದೇರ್, the electricity is there. So other son has gone there to charge the mobile. ಒಂದು ಸಲ ಬ್ಯಾಟರಿ ಚಾರ್ಜ್ ಮಾಡಿಸಲು 5 ರೂಪಾಯಿ ಅಂತೆ. ಸೊ ಹಿ ಇಸ್ ಚಾರ್ಜಿಂಗ್ 5 rupees ಟು ಚಾರ್ಜ್ ದ ಬ್ಯಾಟರಿ ಒನ್ ಟೈಮ್. ಆ ಮಗ ಮೊಬೈಲಲ್ಲಿ ಆಡಿ ಆಡಿ ಅರ್ಧ ದಿನದಲ್ಲೇ ಮತ್ತೆ ಚಾರ್ಜು ಮಾಡಲು ಹೋಗುತ್ತಾನಂತೆ. ಸೊ ದಟ್ ಸನ್, he play a lot of game in that mobile and again he'll go there. He'll pay money, so he will be going twice in a day to charge the mobile. So he has to pay the money to charge the mobile because this place they don't have a electricity. ದಿನದಲ್ಲೇ ಮತ್ತೆ ಚಾರ್ಜ್ ಮಾಡಲು ಹೋಗುತ್ತಾನೆ. ಹಾಳಾದ ಮಕ್ಕಳು ಅಂದರೆ ಸ್ಪಾಯ್ಲ್ಡ್ ಚಿಲ್ಡ್ರನ್ ಅಂತ she'll start scolding the children. ಪ್ರೀತಿಯಿಂದ ಬೈಯುತ್ತಾಳೆ. and again she'll scold them with love. That's what the mothers will do. ಆಕೆಯ ಗಂಡನು ಆನೆಯ ಮಾವುತನೇ. ಆನೆಯ ಮಾವುತ, ಮಾವುತ ಅಂದರೆ ದ ಒನ್ ಹೂ ಟ್ರೈನ್ಸ್ ದ ಎಲಿಫೆಂಟ್, ಹೂ ವಿಲ್ ಟೇಕ್ ಕೇರ್ ಆಫ್ ದಟ್ ಎಲಿಫೆಂಟ್. ಹಿ ಈಸ್ ಕಾಲ್ಡ್ ಆಸ್ ಅ ಮಾವುತ ಇನ್ ಕನ್ನಡ. ಇವರಿಬ್ಬರು ಸಾಕುತ್ತಿದ್ದ ಮೊದಲ ಆನೆ ರಾಜೇಂದ್ರ. ಸೊ ದೇ ಯೂಸ್ ಟು ಟೇಕ್ ಅ ಫಸ್ಟ್ ಎಲಿಫೆಂಟ್. ದ ಫಸ್ಟ್ ಎಲಿಫೆಂಟ್ ದಟ್ ದೇ ಟು ಕೇರ್ ಇಸ್ ಕಾಲ್ಡ್, ದ ನೇಮ್ ಆಫ್ ದ ಎಲಿಫೆಂಟ್ ಇಸ್ ರಾಜೇಂದ್ರ. ಹೂ ಇಸ್ ದಿಸ್ ರಾಜೇಂದ್ರ? ದಿಸ್ ರಾಜೇಂದ್ರ ಇಸ್ ದ ಒನ್ ಹೂ ವಾಸ್ ಇನ್ ಅ ದಸರಾ. ಸೊ ಮೈಸೂರು ಅರಮನೆಯಲ್ಲಿ ಒಂದು ಕಾಲದಲ್ಲಿ, ಒನ್ಸ್ ಅಪಾನ್ ಅ ಟೈಮ್, ದಿಸ್ ರಾಜೇಂದ್ರ ವಾಸ್ ಅ ಪಟ್ಟದ ಆನೆ. ಪಟ್ಟದ ಆನೆ ಅಂದರೆ ದ ಆನೆ ವಿಚ್ ಇಸ್ ಅ ಲೀಡರ್, ವಿಚ್ ವಿಲ್ ಕ್ಯಾರಿ ದ ದೇವಿ ಚಾಮುಂಡೇಶ್ವರಿ ಆನ್ ಹಿಸ್ ಬ್ಯಾಕ್. ಸೊ ದಟ್ ಈಸ್ ಕಾಲ್ಡ್ ಅ ಪಟ್ಟದ ಆನೆ. ಒನ್ಸ್ ಅಪಾನ್ ಅ ಟೈಮ್ ಇವನ್ ದ ರಾಜೇಂದ್ರ ವಾಸ್ ಅ ಪಟ್ಟದ ಆನೆ ಇನ್ ಮೈಸೂರು ದಸರಾ. ವಯಸ್ಸಾದಾಗ ಇವರ ಸುಪರ್ದಿಗೆ ಒಂದು ದಿನ ಇವರ ಕಣ್ಣು ಮುಂದೆಯೇ ತೀರಿ ಹೋಯಿತು. ವಯಸ್ಸಾದಾಗ ಇವರ ಸುಪರ್ದಿಗೆ ಬಂತು. ಸುಪರ್ದಿಗೆ ಅಂದರೆ ಫಾರ್ ದೇರ್ ರೆಸ್ಪಾನ್ಸಿಬಿಲಿಟಿ. ಇಟ್ ಕೇಮ್ ಟು ದೇರ್ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಇಟ್ ಪಾಸ್ಡ್ ಅವೇ. ತೀರಿ ಹೋಯಿತು ಅಂದರೆ ಪಾಸ್ಡ್ ಅವೇ ಇನ್ ಫ್ರಂಟ್ ಆಫ್ ದಮ್. ಆ ನಂತರ ಇವರ ಸುಪರ್ದಿಗೆ ಬಂದ ಆನೆಯ ಹೆಸರು ಲಂಬೋದರ. ಆಫ್ಟರ್ ದಟ್ ದ ಎಲಿಫೆಂಟ್ ದಟ್ ಕೇಮ್ ಟು ದೇರ್ ರೆಸ್ಪಾನ್ಸಿಬಿಲಿಟಿ ಇಸ್ ಲಂಬೋದರ. ಫಸ್ಟ್ ಇಸ್ ರಾಜೇಂದ್ರ, ನೆಕ್ಸ್ಟ್ ಇಸ್ ಲಂಬೋದರ. ಅದು ಕಾಡೊಳಗಿದ್ದ ಒಂದು ದೊಡ್ಡ ರೌಡಿ ಆನೆಯಾಗಿತ್ತು. ಇಟ್ಸ್ ಅ ವೆರಿ ನಾಟಿ ರೌಡಿ ಆನೆ ಅದು. ಅಂದರೆ ಹಿ ವಾಸ್ ಅ ವೆರಿ ಟೆರರ್. ಪ್ಲಾಂಟರ್ ಒಬ್ಬನ ಅದರ ಒಡಲೊಳಕ್ಕೆ ಹಲವು ಕಾಡು ತೂಸುಗಳನ್ನು ತೂರಿಸಿಬಿಟ್ಟಿದ್ದ. ಪ್ಲಾಂಟರ್ ಒಬ್ಬ, ದ ಪ್ಲಾಂಟೇಶನ್ ಓನರ್. ಸೊ there will be a coffee plantation, tea plantation ಎಲ್ಲ ಇರುತ್ತೆ. So those plantation owners, when the elephant used to come to their plantation, they used to put a rubber bullets into them. ಶೂಟ್ ಮಾಡೋರು. ಆ ಥರ ದಿಸ್ ಲಂಬೋದರ ಹ್ಯಾಡ್ ಅ ಸೋ ಮೆನಿ ಇನ್ ಹಿಸ್ ಬಾಡಿ.
ಆಮೇಲೆ ಅದನ್ನು ಹಿಡಿದು ಪಳಗಿಸಿ ಇವರಿಬ್ಬರ ಸುಪರ್ದಿಗೆ ವಹಿಸಿದ್ದರು. ಲೇಟರ್ ದೇ ಕ್ಯಾಚ್ ದಿಸ್ ಲಂಬೋದರ, ದೇ ಟ್ರೇನ್ಡ್ ಲಂಬೋದರ, ದೆನ್ ದೇ ಗೇವ್ ದಿಸ್ ಲಂಬೋದರ ಟು ದೀಸ್ ಪೀಪಲ್. ಸಾಯುವವರೆಗೆ ಹೊಟ್ಟೆಯೊಳಗಿದ್ದ ಕಾಡು ತೂಸುಗಳಿಂದ ನರಳುತ್ತಾ ಬದುಕಿದ್ದ ಲಂಬೋದರ, till his death he had those pieces of the shots in his body and he was suffering. ನರಳುತ್ತಿದ್ದ, he was suffering with that. ತಾನು ವ್ರಣದಿಂದಾಗಿ ತೀರಿ ಹೋದ. ವ್ರಣ ಅಂದರೆ wound. Because of the wound he passed away. ಅದು ತೀರಿ ಹೋದಾಗ ಈ ಗೀತಾ ತಲೆಯ ಮೇಲೆ ಮಣ್ಣೆರಚಿ ಹುಚ್ಚಿಯಂತೆ ಹತ್ತಿದಳು. ಸೊ ವೆನ್ ಇಟ್ ಪಾಸ್ಡ್ ಅವೇ, ಗೀತಾ ಏನಂತಾಳೆ, ಶಿ ಕ್ರೈಡ್ ಲೈಕ್ ಎನಿಥಿಂಗ್. ಶಿ ಫೆಲ್ಟ್ ವೆರಿ ಸ್ಯಾಡ್. ಮಣ್ಣು ಎರಚಿ ಅಂದರೆ she took the sand and she just spread the sand and she started crying. That's how she showcased her crying, showcased her sorrow of a Lambodara. ದೇವರೇ, ಈ ಕೆಟ್ಟ ಮನುಷ್ಯರಿಂದ ಆನೆಗಳನ್ನು ಕಾಡು ಕುರುಬರನ್ನು ಕಾಪಾಡು. ಶಿ ಆಲ್ಸೋ ಪ್ರೇಡ್ ಟು ಗಾಡ್, ಈ ಕೆಟ್ಟ ಮನುಷ್ಯರಿಂದ, ಫ್ರಮ್ ದೀಸ್ ಬ್ಯಾಡ್ ಪೀಪಲ್, ಸೇವ್ ದ ಎಲಿಫೆಂಟ್ ಆ್ಯಂಡ್ ಆಲ್ಸೋ ಸೇವ್ ದ ಕುರುಬ ಕಮ್ಯುನಿಟಿ. ಕುರುಬರು ಅಂದರೆ ದ ಕಮ್ಯುನಿಟಿ ಪೀಪಲ್. ಸೊ ಪ್ಲೀಸ್ ಸೇವ್ ದೆಮ್ ಅಂತ ಶಿ ಪ್ರೇಡ್ ವಿತ್ ದ ಗಾಡ್. ಆ್ಯಂಡ್ ಹಿಡಿ ಶಾಪ ಹಾಕಿದಳು. ಶಿ ಕರ್ಸ್ ದ ಪೀಪಲ್, ದ ನೆರೆಹೊರೆಯವರನ್ನು ಶಿ ಸ್ಟಾರ್ಟೆಡ್ ಕರ್ಸಿಂಗ್ ದೆಮ್. ನೀವು ಚೆನ್ನಾಗಿ ನೋಡಿಕೊಂಡಿಲ್ಲ, ಅದಕ್ಕಾಗಿ ಲಂಬೋದರ ಸತ್ತು ಹೋದ ಅಂತ ಯಾರೋ ಬೈದಿದ್ದರಂತೆ. ಸಮ್ಮನ್ ಹ್ಯಾಡ್ ಸ್ಕೋಲ್ಡರ್, ಯು ಡಿಂಟ್ ಟೇಕ್ ಕೇರ್ ಲಂಬೋದರ ಪ್ರಾಪರ್ಲಿ, ಸೋ ಓನ್ಲಿ ಲಂಬೋದರ ಡೈಡ್ ಅಂತ ಸಮ್ಮನ್ ಹ್ಯಾಸ್ ಸ್ಕೋಲ್ಡೆಡ್ ಗೀತಾ. ಅದಕ್ಕೆ ಅವಳಿಗೆ ಅವತ್ತು ದುಃಖ ಇನ್ನೂ ಮಳಿಸಿತು. ಸೊ ಶಿ ಫೆಲ್ಟ್ ರಿಯಲಿ ವೆರಿ ವೆರಿ ಬ್ಯಾಡ್ ಫಾರ್ ದಟ್, ಬಿಕಾಸ್ ದೀಸ್ ಆರ್ ದ ಪೀಪಲ್ ಹೂ ಸ್ಟ್ರಗಲ್ ಫಾರ್ ದ ಎಲಿಫೆಂಟ್, ಹೂ ಸ್ಟ್ರಗಲ್ ಫಾರ್ ದ ಆನಿಮಲ್ಸ್ ಆ್ಯಂಡ್ ಫಾರೆಸ್ಟ್. So, but we, the people outside the forest, we do all kind of bad things for the nature and the animals. So that's why the anger, the sorrow of Gita. ಮೊನ್ನೆ ಇದನ್ನೆಲ್ಲ ಹೇಳುವಾಗ ಅವಳಿಗೆ ಇನ್ನೊಮ್ಮೆ ದುಃಖ ಉಮ್ಮಳಿಸಿ ಬಂದು ಎಲ್ಲರಿಗೂ ಇನ್ನೊಮ್ಮೆ ಶಾಪ ಹಾಕಿದಳು. Recently when she narrated, when she told the story about the Lambodara, again she felt very sad, again she cursed all these people. ತನ್ನ ತುರುಬನ್ನು ಎಳೆಯಲು ಬಂದ ಶಿವನ ಸೊಂಡಲಿಗೆ ಮುತ್ತಿಟ್ಟಳು. ಶಿವ ಕೇಮ್ ಟು ಟೇಕ್ ಔಟ್ ದಟ್ ತುರುಬು, ದ ಕ್ಲಾತ್ ಫ್ರಮ್ ಹರ್ ಹೆಡ್. ಸೊ ಶಿ ಸ್ಟಾಪ್ಡ್ ಶಿವ ಆ್ಯಂಡ್ ಶಿ ಕಿಸ್ಡ್ ಶಿವ. ಮುತ್ತು ಇಸ್ ಅ ಕಿಸ್. ಎನ್ನ ಜೀವ ಹೋದರೂ ಸರಿಯೇ, ಈ ಶಿವನನ್ನು ಬೆಳೆಸಿ ದೊಡ್ಡ ಪಟ್ಟದಾನೆ ಮಾಡಿಯೇ ತಾನು ಜೀವ ಬಿಡುವುದು ಎಂದು ಕಣ್ಣೀರು ಹಾಕಿ ಪ್ರೀತಿಯಿಂದ ನಕ್ಕಳು. ಸೊ ಶಿ ಟೋಲ್ಡ್, ಜಸ್ಟ್ ಲೈಕ್ ಅ ಮದರ್ ವಿಲ್ ಟೆಲ್ ದಟ್ ಐ ವಿಲ್ ಟೇಕ್ ಕೇರ್ ಆಫ್ ಮೈ ಬೇಬಿ ಆ್ಯಂಡ್ ಐ ವಿಲ್ ಮೇಕ್ ದೆಮ್ ಟು ರೀಡ್ ದಿಸ್ ಮಚ್, ಐ ವಿಲ್ ಮೇಕ್ ದೆಮ್ ಡಾಕ್ಟರ್, ಐ ವಿಲ್ ಮೇಕ್ ದೆಮ್ ಲಾಯರ್ ಅಂತ. ದ ಸೇಮ್ ವೇ ಗೀತಾ ವಿಲ್ ಟೆಲ್, ಎನ್ನ ಜೀವ ಹೋದರೂ ಸರಿ, ಇವನ್ ಇಫ್ ಐ ಡೈ ಆಲ್ಸೋ ನೋ ಪ್ರಾಬ್ಲಮ್, ಐ ವಿಲ್ ಟೇಕ್ ಕೇರ್ ಆಫ್ ಶಿವ ವೆರಿ ನೈಸ್ಲಿ, ದೆನ್ ಐ ವಿಲ್ ಮೇಕ್ ಹಿಮ್ ಅ ಪಟ್ಟದಾನೆ ಅಂತ she will tell. And while she is telling this, she has happy tears in her eyes. ಆಮೇಲೆ ನನಗೊಂದು ಗುಟ್ಟು ಹೇಳಿದಳು. Then she told a secret. ಅದು ಈ ಶಿವನಿಗಾಗಿ ಅವಳು ಜೇನು ಕುರುಬರ ದೇವರು ಅಮ್ಮಾಳಮ್ಮನ ಬಳಿ ಹರಕೆ ಹಾಕಿಕೊಂಡಿರುವ ಗುಟ್ಟು. So she told a secret. Secret is a guttu. So what is that guttu? So for Shiva, from in Jeenu Kurubaru Devaru Ammalamma. So there is a god called Ammalamma for this community. So she had some guttu, she had some secret that she told to that goddesses. Okay, that she tell to this person. So what is that secret? ಇಲ್ಲೇ ಕಾವೇರಿ ನದಿಯ ತೀರದಲ್ಲಿ ಕಾಡಿನೊಳಗಡೆ ಅಮ್ಮಾಳಮ್ಮಳ ದೇವತೆ ಇರುವಳು. ಸೊ ಇನ್ ದಿಸ್ ಫಾರೆಸ್ಟ್ ನಿಯರ್ ದ ಕಾವೇರಿ ರಿವರ್ there is a god ಅಮ್ಮಾಳಮ್ಮ. ಅವಳು ಒಳ್ಳೆಯವರಿಗೆ ಒಳ್ಳೆಯ ದೇವರು. ಶಿ ಈಸ್ ಅ ಗುಡ್ ಗಾಡ್ ಫಾರ್ ಅ ಗುಡ್ ಪೀಪಲ್. ಬಟ್ ಕೆಟ್ಟವರಿಗೆ, ಫಾರ್ ಅ ಬ್ಯಾಡ್ ಪೀಪಲ್, ಶಿ ಈಸ್ ಅ ವೆರಿ ವೆರಿ ಬ್ಯಾಡ್ ಪರ್ಸನ್, ವೆರಿ ಬ್ಯಾಡ್ ಗಾಡ್. ಅವಳ ಬಳಿ ಇವಳು ಒಬ್ಬಳೇ ಹೋಗಿ, ಈ ಆನೆ ಮಗನನ್ನು ಬದುಕಿಸಿ ದೊಡ್ಡವನನ್ನಾಗಿ ಮಾಡಲು ಬಿಡು, ದೊಡ್ಡದೊಂದು ಹರಕೆ ತೀರಿಸುವೆನು ಅಂದಿರುವಳಂತೆ. ಸೊ ಶಿ ಹ್ಯಾಸ್ ವೆಂಟ್ ಟು ದಟ್ goddesses and she told, please help me to make this aane mari, to make this elephant baby pattadane. Okay, I'll give you a good harake, the big one ನಾನು ನೋಡ್ಕೋತೀನಿ ಅಂತ she has told to the god. harake ಅಂದರೆ you do something for the god, so that is called a harake. ಆ ದೊಡ್ಡ ಹರಕೆ ಏನೆಂದು ಯಾರಿಗೂ ಹೇಳದೆ ತನ್ನೊಳಗೆ ಬಚ್ಚಿಟ್ಟುಕೊಂಡಿರುವಳು. ಸೊ she has never told to anyone what is this secret, what is this harake, what is that thing that she is going to do to the Devi.
ಹೇಳಬೇಡ ಪರವಾಗಿಲ್ಲ, ಸೊ ಡೋಂಟ್ ಟೆಲ್, ಇಟ್ಸ್ ಓಕೆ ಅಂತ ದ ಪರ್ಸನ್ ವಿಲ್ ಟೆಲ್. ಶಿವ ಬದುಕಿ ದೊಡ್ಡವನಾದರೆ ಹರಕೆ ತೀರಿಸುವಾಗ ನಾನು ಬರುವೆ. ಸೊ ವೆನ್ ದ ಶಿವ ವಿಲ್ ಸರ್ವೈವ್ ಅಂಡ್ ವೆನ್ ವಿಲ್ ಬಿಕಮ್ ಅ ವೆರಿ ಬಿಗ್ ಪರ್ಸನ್, ವೆರಿ ಬಿಗ್ ಎಲಿಫೆಂಟ್, ಐ ವಿಲ್ ಆಲ್ಸೋ ಕಮ್ ವೆನ್ ಯು ಡೂ ದಿಸ್ ಹರಕೆ ಅಂತ ದ ಪರ್ಸನ್ ವಿಲ್ ಟೆಲ್. ಬರುವ ಮೊದಲು ಇನ್ನೊಂದು ಗುಟ್ಟನ್ನು ಹೇಳಿದಳು. ಸೊ ವೈಲ್ ಕಮಿಂಗ್ ಬ್ಯಾಕ್ ಶಿ ಆಲ್ಸೋ ಟೋಲ್ಡ್ ಒನ್ ಮೋರ್ ಸೀಕ್ರೆಟ್. ಅದು ಏನೆಂದರೆ, ವಾಟ್ ಈಸ್ ದಟ್ ಮೀನ್ಸ್, ಅವಳು ಈ ಆನೆ ಮಗನನ್ನು ಇಬ್ಬರೇ ಇರುವಾಗ ಅವಳು ಅವನನ್ನು ಕರೆಯುವ ಹೆಸರು ಶಿವ ಅಲ್ಲವಂತೆ. ಸೊ ಶಿ ವಿಲ್ ಕಾಲ್ ವೆನ್ ದೆರ್ ಇಸ್ ಓನ್ಲಿ ಟೂ ಪರ್ಸನ್. Only when Geeta and the elephant baby is there, she won't call him as a Shiva. So what does she call? ಶಿವ ಅಂತ ಹೆಸರು ಇಟ್ಟಿರುವುದು ಫಾರೆಸ್ಟ್ ರೇಂಜ್ ಸಾಹೇಬರು. ಸೊ ದಿಸ್ ಇಸ್ ದ ನೇಮ್ ಕೆಪ್ಟ್ ಬೈ ಫಾರೆಸ್ಟ್ ರೇಂಜ್ ಆಫೀಸರ್. ಆದರೆ ಅಮ್ಮಾಳಮ್ಮನ ದೇವರು ಬೇರೆ ಒಂದು ಹೆಸರಿನಿಂದ ಕರೆಯಲು ಹೇಳಿರುವಳು. ಸೊ ಶಿ ಟೋಲ್ಡ್ ಅಮ್ಮಾಳಮ್ಮ ದೇವಿ, ಶಿ ಹ್ಯಾಸ್ ಟೋಲ್ಡ್ ಮೀ ಟು ಕಾಲ್ ಹಿಮ್ ಇನ್ ಅ ಡಿಫ್ರೆಂಟ್ ನೇಮ್. ಅದು ನನಗೂ ಮತ್ತು ಇವನಿಗೂ ಮಾತ್ರ ಗೊತ್ತು. ಓನ್ಲಿ ಮೀ ಆ್ಯಂಡ್ ದಿಸ್ ಎಲಿಫೆಂಟ್ ಬೇಬಿ, ಓನ್ಲಿ ವಿ ಬೋತ್ ನೋಸ್ ಇಟ್. ಬೇರೆ ಯಾರಿಗೂ ಹೇಳಕೂಡದು ಎಂದಳು. ಸೊ no one should know this name. So ಯಾರಿಗೂ ಹೇಳಕೂಡದು. I should not tell this to anyone. ಆಯಿತು ತಾಯಿ, ಯಾರಿಗೂ ಗೊತ್ತಾಗಬಾರದು. ಓಕೆ ಮಾ, ಡೋಂಟ್ ಟೆಲ್ ಟು ಎನಿವನ್. ನಿನ್ನ ಆನೆ ಮಗ ಬದುಕಿ ದೊಡ್ಡ ಪಟ್ಟದಾನೆಯಾದರೆ ಸಾಕು. ಸೊ ಲೆಟ್ ಯುವರ್ ಎಲಿಫೆಂಟ್ ಸರ್ವೈವ್ ಆ್ಯಂಡ್ ಲೆಟ್ ಹಿಮ್ ಬಿಕಮ್ ಅ ಪಟ್ಟದಾನೆ ಅಂತ ದ ಪರ್ಸನ್ ವಿಲ್ ಟೆಲ್ ಹಿಮ್ ಆ್ಯಂಡ್ ಹಿ ಹ್ಯಾಸ್ ಕಮ್ ಬ್ಯಾಕ್. ಸೊ ದಿಸ್ ಇಸ್ ದ ಲೆಸನ್ ಜೇನು ಕುರುಬರ ತಾಯಿಯು ಕಾಡು ಆನೆಯ ಮಗನು. We have finished the part 1 and part 2. So this was the part 2. Please go and watch the part 1 if you have not yet watched the part 1. I hope you have understood the lesson. Doubt idre comment section alli comment ಮಾಡಿ or write an email to yashasvikannadavani@gmail.com. Like ಮಾಡಿ, share ಮಾಡಿ, subscribe ಮಾಡಿ with your friends and share this video with your friends who are struggling to learn this lesson. So thank you so much. I'll meet you in one more lesson very soon anta helta, and all of you know that I won't be doing the activities and question answers. Please do it on your own anta helta. Please follow the lessons, subscribe ಮಾಡಿ, like ಮಾಡಿ, comment ಮಾಡಿ, share ಮಾಡಿ. I'll meet you with one more lesson anta helta. ಧನ್ಯವಾದಗಳು. From Yashaswi Kannada Vaani, there are many e-books that is being launched, even for children as well as adults. So for adults, the Spoken Kannada ebook part 1 is being launched, and the link for this is mentioned in the description box. Please go check it out the description box and purchase the book. The one specialty thing of this book is in a colloquial version, and this is the one and only book and the first book which is available in the market which is in a colloquial version, just not in a written version. Make use of this book. Along with, also follow my Instagram page to get the Spoken Kannada lessons for the adults. I hope this will be very useful for you, and the book is in a very affordable price. And for children, there are storybook level 1, level 2, vocabulary book, and the tense book is been there. Please make use of these ebooks. Again, link for all these books is been mentioned in the description box. Please go check out the description box and make use of these books. These books will help your children to make the sentence structures in a proper way, improves their language fluency, improves their vocabulary in a language, and actually it will bring too much of interest to them in Kannada learning. So make use of these books for your children. And there are workshops which is available in the YouTube itself in a playlist named Workshop 1 and Workshop 2. If your child is really struggling with the basics like a Varnamale, Kagunita, Vattakshura, Arkavali, words, make use of these workshop. Link for these workshop is mentioned in the description box. Please make sure you will go to the description box and use all these links. Workshop is a free of cost. It is available in the YouTube itself, and all the ebooks it will be, you have to pay and use those books. There is a sample copy for everything. You can just look into the sample copy and you can purchase. Like ಮಾಡಿ, share ಮಾಡಿ, subscribe ಮಾಡಿ. So knowledge will gain only by sharing the knowledge. So children, if you have learned something, teach to your friends also, and this will help you in your gaining the knowledge. So thank you so much, and if you are not subscribed to the channel, subscribe ಮಾಡ್ಕೊಳ್ಳಿ. Click on the notification, click on the bell link so that you will get notified as and when I upload the videos. Thank you so much. I'll meet you all ಅಂತ ಹೇಳ್ತಾ ಧನ್ಯವಾದ.